ನಮಸ್ತೆ. ನನ್ನ ಹೆಸರು ಲೀನಾ ಸಿಸಿ. ನಾನು ಅಖಿಲ ಭಾರತ ವಾಕ್ ಶ್ರವಣ ಸಂಸ್ಥೆಯಲ್ಲಿ ವಿಶೇಷ ವಿಭಾಗದಲ್ಲಿ ವಿಶೇಷ ಶಿಕ್ಷಕಿಯಾಗಿ 15 ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೇನೆ. ಈ ವಿಭಾಗದಲ್ಲಿ ನಾನು ವಿಶೇಷ ಮಕ್ಕಳಾದ ಶ್ರವಣ ದೋಷವುಳ್ಳ ಮಕ್ಕಳು, ಆಟಿಸಂ ಮಕ್ಕಳು, ಬುದ್ಧಿಮಾಂದ್ಯತೆ ಇರೋ ಮಕ್ಕಳು, ಸಿಪಿ ಮಕ್ಕಳಿಗೆ ತರಬೇತಿಯನ್ನು ನೀಡುತ್ತಿದ್ದೇನೆ. ಇಲ್ಲಿ ನಾವು ಮಕ್ಕಳಿಗೆ ಪ್ರೀ ಅಕಾಡೆಮಿಕ್ ಸ್ಕಿಲ್ಸ್, ಕಾಗ್ನೇಟಿವ್ ಸ್ಕಿಲ್, ಸೆಲ್ಫ್ ಹೆಲ್ಪ್ ಸ್ಕಿಲ್, ಲ್ಯಾಂಗ್ವೇಜ್ ಸ್ಕಿಲ್ಗಳ ಮೇಲೆ ತರಬೇತಿಯನ್ನು ನೀಡುತ್ತೇವೆ. ಈ ದಿನ ನಾನು ನಮ್ಮ ವಿಶೇಷ ಮಕ್ಕಳಿಗೆ ಕೂಡಿಸುವ ಲೆಕ್ಕವನ್ನು ಸುಲಭವಾಗಿ ಹೇಗೆ ಕಲಿಸಬಹುದು ಅನ್ನೋದರ ಬಗ್ಗೆ ಕೆಲವೊಂದು ಟಿಪ್ಸ್ ಅನ್ನು ಕೊಡಲಿದ್ದೇನೆ. ಕೂಡಿಸುವ ಲೆಕ್ಕ ಹೇಳಿಕೊಡುವ ಮೊದಲು ಪೂರ್ವ ಸಿದ್ಧತೆಯಾಗಿ ಮಕ್ಕಳಿಗೆ ಸಂಖ್ಯೆಗಳ ತಿಳುವಳಿಕೆ ಇರಬೇಕು, ಸಂಖ್ಯೆಗಳನ್ನು ಗುರುತಿಸಬೇಕು, ಆಮೇಲೆ ಎಣಿಸಿಕೊಡೋದನ್ನು ಗೊತ್ತಿರಬೇಕು, ಮೀನಿಂಗ್ಫುಲ್ ಕೌಂಟಿಂಗ್ ಗೊತ್ತಿರಬೇಕು. ಕೂಡಿಸುವ ಲೆಕ್ಕವನ್ನು ಕಲಿಸುವ ಮೊದಲು ಮಕ್ಕಳಿಗೆ ಪೂರ್ವ ಸಿದ್ಧತೆಯಾಗಿ ಸಂಖ್ಯೆಗಳನ್ನು ಗುರುತಿಸುವುದು, ಎಣಿಸುವುದು, ವಸ್ತುಗಳನ್ನು ಎಣಿಸುವುದು ಇವು ಗೊತ್ತಿರಬೇಕು. ಇಷ್ಟು ಪೂರ್ವ ಜ್ಞಾನ ತಿಳಿದ ನಂತರ ನಾವು ಮಕ್ಕಳಿಗೆ ಕೂಡುವ ಚಿಹ್ನೆಯನ್ನು ಪರಿಚಯ ಮಾಡುತ್ತೇವೆ. ಕೂಡುವ ಚಿಹ್ನೆ ಅಂದರೆ ಪ್ಲಸ್ ಚಿಹ್ನೆ ಆಗಿರುತ್ತೆ. ಅದ ನಂತರ ನಾವು ಅದಕ್ಕೆ ಪದಗಳನ್ನು ಕೂಡ ಪರಿಚಯಿಸುತ್ತೇವೆ. ಕೂಡುವುದು, ಇದನ್ನು ನೋಡಿದ ತಕ್ಷಣ ಮಕ್ಕಳು ತಿಳಿಯಬೇಕು, ಇದು ಕೂಡಿಸಬೇಕು ನಾನು ಅಂತ. ನಂತರದಲ್ಲಿ ನಾನು ಸಮ ಚಿಹ್ನೆಯನ್ನು ಕೂಡ ಪರಿಚಯ ಮಾಡುತ್ತೇನೆ. ಸಮ ಚಿಹ್ನೆಯ ಪದವನ್ನು ಕೂಡ ಪರಿಚಯಿಸುತ್ತೇನೆ. ಮಕ್ಕಳಿಗೆ ಪ್ಲಸ್ ಮತ್ತು ಸಮ ಚಿಹ್ನೆಯ ಬಗ್ಗೆ ಅರಿವು ಮೂಡಿಸುತ್ತೇನೆ. ಪೂರ್ವ ಸಿದ್ಧತೆಯ ಬಳಿಕ ನಾವು ಮಕ್ಕಳಿಗೆ ಕೂಡಿಸುವ ಚಿಹ್ನೆಯನ್ನು ಪರಿಚಯ ಮಾಡುತ್ತೇವೆ. ಪ್ಲಸ್ ಅಂದರೆ ಕೂಡಿಸಬೇಕು ಎಂದು ಮಕ್ಕಳು ತಿಳಿಯಬೇಕು. ನಂತರ ನಾವು ಕೂಡುವ ಚಿಹ್ನೆಯ ಪದವನ್ನು ಕೂಡ ಪರಿಚಯಿಸುತ್ತೇವೆ. ಈ ಎರಡು ಪದಗಳ ಚಿಹ್ನೆ ಮತ್ತು ಪದಗಳ ಪರಿಚಯ ಆದ ನಂತರ ನಾವು ಸಮ ಚಿಹ್ನೆಯನ್ನು ಪರಿಚಯಿಸುತ್ತೇವೆ. ಸಮ ಚಿಹ್ನೆಯ ಪದವನ್ನು ಕೂಡ ಹಾಗೆ ಪರಿಚಯ ಮಾಡುತ್ತೇವೆ. ಈಗ ಮಕ್ಕಳಿಗೆ ಪ್ಲಸ್ ಅಂದರೆ ಕೂಡಿಸುವುದು, ಇಸ್ ಈಕ್ವಲ್ ಟು ಅಂದರೆ ಸಮ ಚಿಹ್ನೆ ಎಂಬ ಪರಿಚಯವಾಗುತ್ತದೆ. ನಂತರ ನಾವು ವಸ್ತುಗಳ ಸಹಾಯದಿಂದ ಮಕ್ಕಳಿಗೆ ಎಣಿಸಿ ಕೂಡಿಸುವುದು ಹೇಗೆ ಎಂದು ಪರಿಚಯಿಸುತ್ತೇವೆ. ಮೊದಲಿಗೆ 2 ಹೂಗಳು ಪ್ಲಸ್ ಚಿಹ್ನೆಯನ್ನು ಇಟ್ಟು 3 ಹೂಗಳನ್ನು ಎಣಿಸಬೇಕು. ಇವು ಸೇರಿಸಿದರೆ ಒಟ್ಟಿಗೆ ಎಷ್ಟು ಬರುತ್ತೆ ಅದರ ಮೊತ್ತವನ್ನೇ ನಾವು ಕೂಡಿಸುವ ಲೆಕ್ಕ ಎಂದು ಹೇಳುತ್ತೇವೆ. ಉದಾಹರಣೆಗೆ 2 ಹೂವು ಪ್ಲಸ್ 1, 2, 3 ಇದು ಇಷ್ಟು ಸೇರಿಸಿದರೆ ಎಷ್ಟು ಉತ್ತರ ಬರುತ್ತೆ ಅಂದರೆ 1, 2, 3, 4, 5. 2 + 3 = 5 ಉತ್ತರ ನಮಗೆ ಸಿಗುತ್ತದೆ. ನಂತರ ಮುಂದುವರೆದ ಅಭ್ಯಾಸಕ್ಕಾಗಿ ನಾವು ಚಿತ್ರದ ಸಹಾಯದಿಂದ ಕೂಡುವ ಲೆಕ್ಕವನ್ನು ಹೇಳಿಕೊಡುತ್ತೇವೆ. ಮೊದಲಿಗೆ ಚಿತ್ರದಲ್ಲಿ 2 ಬಲೂನ್ ಇದೆ. 2 ಬಲೂನ್ ಪ್ಲಸ್ ಚಿಹ್ನೆಯನ್ನು ಇಟ್ಟು 1 ಬಲೂನ್ ಇವೆರಡು ಕೂಡಿಸಿದರೆ ಎಷ್ಟು ಅನ್ನೋ ಪ್ರಶ್ನೆಗೆ ಮಕ್ಕಳು ಎಣಿಸಿ ಉತ್ತರವನ್ನು ಕೊಡುತ್ತಾರೆ. 1, 2, 3 ಉತ್ತರ 3 ಬಲೂನ್. ಹೀಗೆ ನಾವು ವಸ್ತು ಎಣಿಕೆಯಿಂದ ಚಿತ್ರದ ಎಣಿಕೆಗೆ ಅಭ್ಯಾಸವನ್ನು ಮುಂದುವರಿಸುತ್ತೇವೆ. ಮುಂದಿನ ಅಭ್ಯಾಸ ಚಟುವಟಿಕೆಗಾಗಿ ನಾವು ಚಿತ್ರಗಳ ಮೂಲಕ ಮಕ್ಕಳಿಗೆ ಕೂಡಿಸುವ ಲೆಕ್ಕವನ್ನು ಹೇಳಿಕೊಡುತ್ತೇವೆ. ಮೊದಲಿಗೆ 2 ಬಲೂನ್ ಚಿತ್ರ, ನಂತರ ಪ್ಲಸ್ ಚಿಹ್ನೆಯನ್ನು ಇಟ್ಟು ಜೊತೆಗೆ 1 ಬಲೂನ್ ಚಿತ್ರವನ್ನು ಮಗುವಿಗೆ ತೋರಿಸುತ್ತೇವೆ. ಮಗು ಇದೆರಡನ್ನು ಕೂಡಿಸಿದಾಗ ಬರುವ ಮೊತ್ತವನ್ನು ಹೇಳಬೇಕು. 1, 2, 3 = ಎಷ್ಟು ಬಲೂನ್? 3 ಬಲೂನ್ ಎಂದು ತಿಳಿಯಬೇಕು. ಹೀಗೆ ಕೂಡಿಸುವ ಲೆಕ್ಕವನ್ನು ಸುಲಭವಾಗಿ ಮಕ್ಕಳಿಗೆ ಹೇಳಿಕೊಡಬಹುದು. ಈ ರೀತಿಯಾಗಿ ನಾವು ಮಕ್ಕಳಿಗೆ ಮೊದಲಿಗೆ ವಸ್ತುಗಳ ಸಹಾಯದಿಂದ ಎಣಿಕೆಯನ್ನು ಹೇಳಿಕೊಡುತ್ತೇವೆ. ನಂತರ ಚಿತ್ರಗಳ ಸಹಾಯದಿಂದ ಎಣಿಕೆಯನ್ನು ಹೇಳಿಕೊಡುತ್ತೇವೆ. ನಂತರ ಮುಂದುವರೆದ ಭಾಗವಾಗಿ ನಾವು ಸಂಖ್ಯೆಗಳಿಂದ ಎಣಿಕೆಯನ್ನು ಹೇಳಿಕೊಡುತ್ತೇವೆ. ಉದಾಹರಣೆಗೆ 2 ಬಲೂನ್ ಇದ್ದರೆ 2 ಸಂಖ್ಯೆಯನ್ನು ಇಡಬೇಕು. ನಂತರ
ಒಂದು ಬೆಲ್ಲೋನನ್ನ ಇಡುತ್ತೇವೆ. ಇಲ್ಲಿ ಒಂದು ಬೆಲ್ಲೋನಿಗೆ ಒಂದು ಸಂಖ್ಯೆಯನ್ನು ಇಡುತ್ತೇವೆ. ನಂತರ ಅದಕ್ಕೆ ಕೂಡಿಸುವ ಚಿಹ್ನೆ ಮತ್ತು ಸಮ ಚಿಹ್ನೆ 2 + 3 1 2 3 ಅದಕ್ಕೆ 3 ಸಂಖ್ಯೆಯನ್ನು ಇಡುತ್ತೇವೆ. ಮುಂದಿನ ಹಂತದಲ್ಲಿ ನಾವು ಸಂಖ್ಯೆಯ ಮೂಲಕ ಎಣಿಸುವುದನ್ನು ಹೇಳುತ್ತೇವೆ. ಉದಾಹರಣೆಗೆ 2 ಬೆಲ್ಲೋನ್ ಇದ್ದರೆ 2 ಸಂಖ್ಯೆಯನ್ನು ಇಡಬೇಕು. ನಂತರ 1 ಬೆಲ್ಲೋನಿಗೆ 1 ಸಂಖ್ಯೆಯನ್ನು ಇಡುತ್ತೇವೆ. ಅದಕ್ಕೆ ಕೂಡಿಸುವ ಚಿಹ್ನೆಯನ್ನು ಕೊಟ್ಟರೆ 2 + 1 = ಎಷ್ಟು? 1 2 3 ಸಂಖ್ಯೆಯನ್ನು ಮಗು ಇಡಬೇಕಾಗುತ್ತದೆ. ನಾವು ನಮ್ಮ ವಿಶೇಷ ಮಕ್ಕಳಿಗೆ ಹಲವಾರು ಮಾರ್ಪಾಡುಗಳನ್ನು ಮಾಡಿಕೊಂಡು ಕೂಡುವ ಲೆಕ್ಕವನ್ನು ಸುಲಭವಾಗಿ ಹೇಳಿಕೊಡಬಹುದು. ಉದಾಹರಣೆಗೆ ಮನೆಯಲ್ಲಿ ಸಿಗುವ ವಸ್ತುಗಳ ಮೂಲಕ ಅವರಿಗೆ ಕೂಡುವ ಲೆಕ್ಕವನ್ನು ಹೇಳಿಕೊಡುವುದು, ನೋಡಿ ಕಲಿಯುವ ಮೂಲಕ ಹೇಳಿಕೊಡುವುದು, ಸರಳೀಕರಿಸಿ ಕೂಡಿಸುವ ಲೆಕ್ಕವನ್ನು ಹೇಳಿಕೊಡಬಹುದು. ಇಷ್ಟು ಮಾಹಿತಿಯನ್ನು ತಮ್ಮೊಡನೆ ಹಂಚಿಕೊಳ್ಳಲು ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ಧನ್ಯವಾದ.